ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫಿಸಿಕ್ಸ್ ಇಂದ ಯಾವ ಚಾಪ್ಟರ್ ಇಂದ ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇನೆ. ದಯವಿಟ್ಟು ಟಿಲ್ ದ ಎಂಡ್ ವಾಚ್ ಮಾಡಿ, ಯಾಕಂದ್ರೆ ನಿಮ್ಗೆ ಇರೋದು ಲಾಸ್ಟ್ 6 to 7 ಡೇಸ್. ನೀವು ಎಲ್ಲಾ ಟಾಪಿಕ್ಸ್ ಅನ್ನ ಕವರ್ ಮಾಡ್ತಾ ಕೂತ್ಕೊಳ್ಬೇಡಿ, ಸರಿನಾ? ಸೊ ನಾನು ಒಂದು ಪ್ರೀವಿಯಸ್ ಒಂದು 10 years ನ ಕ್ವಶನ್ ಪೇಪರ್ ನ ಅನಲೈಸ್ ಮಾಡಿದಾಗ ಇದಿಷ್ಟು ಟಾಪಿಕ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ನಾನು ಇವಾಗಲೇ ಹೇಳ್ತಾ ಇದ್ದೇನೆ. ಸೊ ಕಂಪ್ಲೀಟ್ ಆಗಿ, ಫಾರ್ ಎಕ್ಸಾಂಪಲ್, ಒಂದು ಚಾಪ್ಟರ್ ಅಲ್ಲಿ ಒಂದು 6 ಮಾರ್ಕ್ಸ್ ಇದ್ರೆ ಕಂಪ್ಲೀಟ್ ಆಗಿ ಸಿಕ್ಸ್ ಕ್ವಶನ್ಸ್ಗಳು ಇದೇ ಟಾಪಿಕ್ ಇಂದ ಬರುತ್ತೆ ಅಂತ ನಾನು ಹೇಳೋದಿಲ್ಲ. ಮೇ ಬಿ 1 or 2 ಕ್ವಶನ್ ಸ್ವಲ್ಪ ಡಿಫರೆಂಟ್ ಆಗಿ, ಆಲ್ ಆಫ್ ಸಡನ್ ಡಿಫರೆಂಟ್ ಆಗಿಯೂ ಕೇಳಬಹುದು, ಅಥವಾ ಸಿಕ್ಸ್ ಕ್ವಶನ್ಸ್ಗಳು ಕೂಡ ಸೇಮ್ ಟಾಪಿಕ್ ಇಂದನೂ ರಿಪೀಟ್ ಆಗ್ಬಹುದು. ಓಕೆ, ಸೊ ನಾವು ಟಾಪಿಕ್ಸ್ ಅನ್ನ ನೋಡಿದಾಗ ಇದಿಷ್ಟು ಟಾಪಿಕ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಅದೇ ರೀತಿ ಯಾರಾದ್ರೂ ನಮ್ಮ ಈ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ದೊಂದು ವಾಟ್ಸ್ಆಪ್ ಗ್ರೂಪ್ ಇದೆ. ಆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಿಮಗೆ PDF ಅನ್ನ ಶೇರ್ ಮಾಡ್ತಾ ಇದ್ದೇನೆ. ಇದರಲ್ಲಿ ನೋಡಿ, ನಿಮಗೆ 2017 ಇಂದ ಸ್ಟಾರ್ಟ್ ಆಗಿ 2025 ವರೆಗಿನ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಸೊಲ್ಯೂಷನ್ ಚಾಪ್ಟರ್ ವೈಸ್ ಇದೆ. ಇಲ್ಲಿ ನೋಡಿ, ಇದು ಡ್ರೈವ್ ಲಿಂಕ್ ಆಗಿದೆ. ನೀವೀಗ ಕೆಮಿಸ್ಟ್ರಿಗೆ ಹೋದ್ರೆ ಕೆಮಿಸ್ಟ್ರಿ ಮೇನ್ ವೇಟೇಜ್ ಅನ್ನ ಕ್ಯಾರಿ ಮಾಡುವಂತದ್ದು, ಜಾಸ್ತಿ ವೇಟೇಜ್ ಅನ್ನ ಕ್ಯಾರಿ ಮಾಡುವಂತ ಎಲ್ಲಾ ಚಾಪ್ಟರ್ಗಳದ್ದು ಸೊಲ್ಯೂಷನ್ಸ್ ಅನ್ನ ಕೊಟ್ಟಿದ್ದೇನೆ, ಸರಿನಾ? ಸೊ ಇದನ್ನೆಲ್ಲ ನೋಡ್ಕೊಳ್ಳಿ. ಅಂಡ್ ಯಾವ ಚಾಪ್ಟರ್ ಇಂದ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು ಅದನ್ನು ಕೂಡ ಕೊಟ್ಟಿದ್ದೇನೆ. ದಯವಿಟ್ಟು ಯಾರ್ಯಾರು ನಮ್ಮ ವಾಟ್ಸ್ಆಪ್ ಗ್ರೂಪ್ ಇನ್ನು ಜಾಯ್ನ್ ಆಗಿಲ್ಲ, ಆದಷ್ಟು ಬೇಗ ಜಾಯ್ನ್ ಆಗಿ. ಅದೇ ತರ ಇವಾಗ ನಿಮಗೆ ಮ್ಯಾಥ್ಸ್ ಗೆ ಬಂದಾಗ ಫಾರ್ಮುಲಾ ಶೀಟ್ ಇದೆ, ಮ್ಯಾಥ್ಸ್ ಅಲ್ಲೂ ಫಾರ್ಮುಲಾ ಶೀಟ್ ಇದೆ, ಅಂಡ್ ಫಿಸಿಕ್ಸ್ ಅಲ್ಲೂ ಕೂಡ ಫಾರ್ಮುಲಾ ಶೀಟ್ ಅನ್ನು ಕೂಡ ಅದರಲ್ಲಿ ನಾನು ಇನ್ಕ್ಲೂಡ್ ಮಾಡಿದ್ದೇನೆ ಚಾಪ್ಟರ್ ವೈಸ್. ಓಕೆ, ಸೊ ಇದೆಲ್ಲದೂ ಕೂಡ ನಿಮಗೆ ಆನ್ ಟೈಮ್ ರೀಚ್ ಆಗಬೇಕು ಅಂತಿದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪಿಗೆ ಜಾಯ್ನ್ ಆಗಿ. ಅದರಲ್ಲಿ ಅಟ್ ದ ಎಂಡ್ ಆಫ್ ದ ಡೇ ನಾನು ಮಾಕ್ ಟೆಸ್ಟ್ ಅನ್ನು ಕೊಡ್ತಾ ಇದ್ದೇನೆ. ಆಲ್ರೆಡಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಕೊಟ್ಟಿದ್ದೇನೆ. ಇವತ್ತು ಅಗೇನ್ ಫಿಸಿಕ್ಸ್ ಅನ್ನ ಕೊಡ್ತೇನೆ, ನಾಳೆ ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ಈ ಸೈಕಲ್ ಟಿಲ್ ನಿಮ್ದು KCET ಎಕ್ಸಾಮ್ ಆಗುವವರೆಗೂ ಇರುತ್ತೆ. ಓಕೆ, ಸೊ ನಿಮಗೆ ಮಾಕ್ ಟೆಸ್ಟ್ ಅನ್ನು ಪ್ರೊವೈಡ್ ಮಾಡ್ತಾ ಇದ್ದೇನೆ. 2017 ಇಂದ ಸ್ಟಾರ್ಟ್ ಆಗಿ 2025 ವರೆಗೆ ಎಲ್ಲಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ವಿತ್ ಏನ್ ಹೇಳ್ತಾರೆ ಚಾಪ್ಟರ್ ವೈಸ್ ಸೊಲ್ಯೂಷನ್ಸ್ ಅನ್ನ ಕೊಡ್ತಾ ಇದ್ದೇನೆ. ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಕೊಡ್ತಾ ಇದ್ದೇನೆ. ಅದರಲ್ಲೂ ಮೇಜರ್ ವೇಟೇಜ್ ಅನ್ನ ಕ್ಯಾರಿ ಮಾಡೋ ಚಾಪ್ಟರ್ಸ್ ಅನ್ನ ಕೊಡ್ತಾ ಇದ್ದೇನೆ, ಸರಿನಾ? ಸೊ ದಯವಿಟ್ಟು ಜಾಯ್ನ್ ಆಗಿ. ಅದೇ ರೀತಿ ಇವತ್ತು ಏನ್ ಮಾಡ್ತಾ ಇದ್ದೇನೆ ಕೇಳಿದೆ ನಾನು, ಇವತ್ತು ಫಿಸಿಕ್ಸ್ ನ ಈಗ ನೀವು ಮಾಡುವಾಗ ಏನ್ ಮಾಡಿ ಅಂತ ಕೇಳಿದ್ರೆ, ಮೇಜರ್ ವೇಟೇಜ್ ಅನ್ನ ಕ್ಯಾರಿ ಮಾಡುವಂತಹ ಚಾಪ್ಟರ್ ಗಳನ್ನ ಫಸ್ಟ್ ಫಿನಿಶ್ ಮಾಡಿ. ಯಾಕಂತ ಕೇಳಿದ್ರೆ ನಿಮ್ಗೆ ಇರೋದೇ ಒಂದು 6 to 7 ಡೇಸ್, ನಾಟ್ ಮೋರ್ ದನ್ ದಟ್. ಅದಕ್ಕೋಸ್ಕರ ದಯವಿಟ್ಟು ಇದನ್ನ ಮಾಡಿ. ಓಕೆ, ಸೊ ಇದ್ರದ್ದು ಲಿಂಕ್ ಅನ್ನು ಕೂಡ ನನ್ನ ಇದರಲ್ಲಿ ಕೊಡ್ತೇನೆ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕೊಡ್ತೇನೆ. ನೀವು ಜಾಯ್ನ್ ಆಗಿ. ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಈ ವಿಡಿಯೋ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ನಮ್ದು ಏಕಲವ್ಯ 3.0 ಅಂತ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ಇದು ನಿಮ್ಗೆ ಟಿಲ್ ಇಂಜಿನಿಯರಿಂಗ್ ಅಡ್ಮಿಷನ್ ಆಗೋವರೆಗೂ ನಮ್ ಕಡೆಯಿಂದ ಗೈಡೆನ್ಸ್ ಇರುತ್ತೆ. ನಿಮ್ಗೆ ಜಾಯ್ನ್ ಆಗ್ಬೇಕು ಅಂತಿದ್ರೆ ದಯವಿಟ್ಟು ಜಾಯ್ನ್ ಆಗ್ಬಹುದು. ಈ ನಂಬರ್ಗೆ ಮೆಸೇಜ್ ಹಾಕಿ 6362324224. ಆನ್ಲೈನ್ ಅಲ್ಲಿ ಆದ್ರೆ 1999 rupees ಇರುತ್ತೆ. ಸರ್ ಆಪ್ಷನ್ ಎಂಟ್ರಿ ನಾವೇ ಮಾಡ್ತೇವೆ ಅಂತ ಆದ್ರೆ ಆನ್ಲೈನ್. ಇಲ್ಲ ಸರ್, ನಮ್ದು ಬೆಂಗಳೂರಲ್ಲಿ ಆಫೀಸ್ ಇದೆ, ಚಿಕ್ಕಬಳ್ಳಾಪುರದಲ್ಲಿ, ನೀವು ಆಫೀಸಿಗೆ ಬರ್ತೀನಿ ಅಂತ ಆದ್ರೆ ನಾವೇ ನಿಮ್ಗೆ ಆಪ್ಷನ್ ಎಂಟ್ರಿನ ಮಾಡಿ ಕೊಡ್ತೇವೆ. ಸೊ ಅದು 3999 ಆಗಿರುತ್ತೆ. ಇದು 3rd ಬ್ಯಾಚ್ ಆಗಿರುತ್ತೆ ಆನ್ಲೈನ್. ಜಾಯ್ನ್ ಆಗ್ಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಫಸ್ಟ್ 100 ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ ಈ ಆಫರ್ ನಡೀತದೆ, ಆಮೇಲೆ ಈ ಆಫರ್ ಇರೋದಿಲ್ಲ. ಓಕೆ, ಸೊ ಈ ನಂಬರ್ಗೆ ಮೆಸೇಜ್ ಹಾಕಿ 6362324224, ಸರಿನಾ? ಓಕೆ, ಈಗ ನಾನು ಇದನ್ನ ಸ್ಟಾರ್ಟ್ ಮಾಡ್ತೇನೆ, ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೇನೆ. 1 second ಸ್ಟೂಡೆಂಟ್ಸ್, ಗಿವ್ ಮಿ 1 second. ಓಕೆ, ಈಗ ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ಚಾಪ್ಟರ್ ನಾವು ನೋಡಿದಾಗ ಆಲ್ಮೋಸ್ಟ್ ಒಂದು 6 ಕ್ವಶನ್ಸ್ಗಳು ಎವ್ರಿ ಇಯರ್ ಬರುತ್ತೆ. ಆಲ್ಮೋಸ್ಟ್ 6 ಕ್ವಶನ್ ನಾವು ಪ್ರೀವಿಯಸ್ ಇಯರ್ ನ ಕ್ವಶನ್ ಪೇಪರ್ ನ ನೋಡಿದಾಗ ನೋಡಿ, ಯಾವ್ದ್ರಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂತ ಕೇಳಿದ್ರೆ ಓಮ್ಸ್ ಲಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಎಟ್ ಎನಿ ಕಾಸ್ಟ್ ಓಮ್ಸ್ ಲಾ ಅನ್ನ ಬಿಡಬೇಡಿ, ವೆರಿ ಇಂಪಾರ್ಟೆಂಟ್. ಓಮ್ಸ್ ಲಾ ಮೇಲ್ಗಡೆ ಏನ್ ಗೊತ್ತುಂಟ, V=IR ಅಂತ ಇದೆಯಲ್ಲ, ಡೈರೆಕ್ಟ್ಲಿ ಫಾರ್ಮುಲಾ ಬೇಸ್ಡ್ ಕ್ವಶನ್ಸ್ ಅನ್ನು ಕೇಳಿದ್ದಾರೆ, ಮತ್ತೆ ಗ್ರಾಫ್ ಕ್ವಶನ್ಸ್ ಅನ್ನು ಕೇಳಿದ್ದಾರೆ. ಅದು ಬಿಟ್ರೆ ಎರಡನೇದು ರೆಸಿಸ್ಟೆನ್ಸ್ ಅಂಡ್ ರೆಸಿಸ್ಟಿವಿಟಿ ವೆರಿ ಫ್ರೀಕ್ವೆಂಟ್ಲಿ ಫಾರ್ಮುಲಾ ಬೇಸ್ಡ್ ಕ್ವಶನ್ ನ ಕೇಳ್ತಾರೆ. R=ρL/A ಇದೆಯಲ್ಲ, ಸೊ ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ಲೆಂತ್, ಏರಿಯಾ, ಮೆಟೀರಿಯಲ್, ಟೆಂಪರೇಚರ್, ಅದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ಮತ್ತೆ ರೆಸಿಸ್ಟಿವಿಟಿ ವರ್ಸಸ್ ಕಂಡಕ್ಟಿವಿಟಿ, ಅದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ಅದರಲ್ಲಿ ಕಂಡಕ್ಟಿವಿಟಿ ಫಾರ್ಮುಲಾ ಗೊತ್ತಿದೆಯಲ್ಲ, ρ=1/P. ಓಕೆ, ಸೊ ಅಥವಾ ಸಿಗ್ಮಾ=1/ρ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರ ಮೇಲೆ ನೀವು ನೋಡ್ಲೇಬೇಕಾಗತ್ತೆ. ಅದಾದ್ಮೇಲೆ ಕರೆಂಟ್ ಡೆನ್ಸಿಟಿ ಮತ್ತೆ ಡ್ರಿಫ್ಟ್ ವೆಲಾಸಿಟಿ ಮತ್ತೆ ಮೊಬಿಲಿಟಿ. ಕರೆಂಟ್ ಡೆನ್ಸಿಟಿ, ಡ್ರಿಫ್ಟ್ ವೆಲಾಸಿಟಿ ಮತ್ತೆ ಮೊಬಿಲಿಟಿ ಇದು ವೆರಿ ಇಂಪಾರ್ಟೆಂಟ್. ಅದರಲ್ಲಿ ನಿಮ್ಗೆ ಡ್ರಿಫ್ಟ್ ವೆಲಾಸಿಟಿ ಫಾರ್ಮುಲಾ ಇರ್ಬೋದು, ಮೊಬಿಲಿಟಿ ಫಾರ್ಮುಲಾ ಇರ್ಬೋದು, ಇದನ್ನ ನೋಡ್ಕೊಳ್ಬೇಕು, ಮೋಸ್ಟ್ ರಿಪೀಟೆಡ್ ಅದು. ಅದಾದ್ಮೇಲೆ ರೆಸಿಸ್ಟೆನ್ಸ್, ಟೆಂಪರೇಚರ್ ಡಿಪೆಂಡೆನ್ಸ್ ಆಫ್ ರೆಸಿಸ್ಟೆನ್ಸ್, ಇದು ವೆರಿ ಇಂಪಾರ್ಟೆಂಟ್. RT=R0 × 1 + A ಆಲ್ಫಾ ಡೆಲ್ಟಾ T, ಇದು ಇಂಪಾರ್ಟೆಂಟ್.
ಸೆಮಿಕಂಡಕ್ಟರ್ಸ್ ಅಲ್ಲಿ ರೆಸಿಸ್ಟೆನ್ಸ್ ಡಿಕ್ರೀಸಸ್ ವಿತ್ ಟೆಂಪರೇಚರ್, ಮೆಟಲ್ಸ್ ಅಲ್ಲಿ ರೆಸಿಸ್ಟೆನ್ಸ್ ಇನ್ಕ್ರೀಸಸ್ ವಿತ್ ಟೆಂಪರೇಚರ್. ಓಕೆ, ಇದು ಇಂಪಾರ್ಟೆಂಟ್. ಆಮೇಲೆ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್. ಓಕೆ, ಸೀರೀಸ್ ಕಾಂಬಿನೇಷನ್, ಪ್ಯಾರಲಲ್ ಕಾಂಬಿನೇಷನ್, ಇದನ್ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕು, ವೆರಿ ಇಂಪಾರ್ಟೆಂಟ್. ಅದಾದ್ಮೇಲೆ ಸೆಲ್ ಇದು EMF ಆಫ್ ಸೆಲ್, ಇಂಟರ್ನಲ್ ರೆಸಿಸ್ಟೆನ್ಸ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಕಾಂಬಿನೇಷನ್ ಆಫ್ ಸೆಲ್ ಇದೆಯಲ್ಲ, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಾದ್ಮೇಲೆ ಕಿರ್ಚಾಫ್ಸ್ ಲಾ ಅಲ್ಲಿ ಜಂಕ್ಷನ್ ರೂಲ್, ಲೂಪ್ ರೂಲ್, 2 ಲೂಪ್ ಸರ್ಕ್ಯೂಟ್ ಅನ್ನು ಸಾಲ್ವ್ ಮಾಡಿ, ಕರೆಂಟ್ ಇನ್ ಬ್ರಾಂಚಸ್, ಸೈನ್ ಕನ್ವೆನ್ಷನ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಅದಾದ್ಮೇಲೆ ವೀಟ್ ಸ್ಟೋನ್ ಬ್ರಿಡ್ಜ್ ಮತ್ತೆ ಮೀಟರ್ ಬ್ರಿಡ್ಜ್, ಇದು ಇಂಪಾರ್ಟೆಂಟ್. ಬ್ಯಾಲೆನ್ಸ್ ಕಂಡೀಷನ್ ಇರ್ಬೋದು, ನಲ್ ಪಾಯಿಂಟ್ ಇರ್ಬೋದು, ಅನ್ನೋನ್ ರೆಸಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡೋದು, ಮೀಟರ್ ಬ್ರಿಡ್ಜ್, ಇದೆಲ್ಲ ಇಂಪಾರ್ಟೆಂಟ್. ಓಕೆ, ಫೈನಲ್ ಆಗಿ ನಾನು ಮೋಸ್ಟ್ ಇಂಪಾರ್ಟೆಂಟ್ ಟಾಪ್ ಪ್ರಯಾರಿಟಿಯನ್ನ ಕೊಟ್ರೆ, ಒಂದು ಕಿರ್ಚಾಫ್ಸ್ ಲಾ, ಇನ್ನೊಂದು ಸೆಲ್ ಇದು ಇಂಟರ್ನಲ್ ರೆಸಿಸ್ಟೆನ್ಸ್, ಮೂರನೇದು ವೀಟ್ ಸ್ಟೋನ್ ಬ್ರಿಡ್ಜ್, ನಾಲ್ಕನೇದು ಪೊಟೆನ್ಶಿಯೋಮೀಟರ್, ಐದನೇದು ಮೀಟರ್ ಬ್ರಿಡ್ಜ್, ಆರನೇದು ಡ್ರಿಫ್ಟ್ ವೆಲಾಸಿಟಿ, ಏಳನೇದು ರೆಸಿಸ್ಟೆನ್ಸ್ ವೇರಿಯೇಷನ್ ಇನ್ ವೈರ್. ಇದು ಮೋಸ್ಟ್ ಇಂಪಾರ್ಟೆಂಟ್, ಇದನ್ನ ಫಸ್ಟ್ ಮಾಡಿ. ಅರ್ಥ ಆಯ್ತಾ? ಸೊ ಇದೆಲ್ಲ ಅದೇ ರೀತಿ ನಾನು KCT ಸ್ಟ್ರಾಟಜಿನ ಕೊಟ್ಟಿದ್ದೇನೆ. ಮಾಸ್ಟರ್ ಕಿರ್ಚಾಫ್ ಸಾಲ್ವ್, ಮಿನಿಮಮ್ 15 ಲೂಪ್ ಈಕ್ವೇಶನ್ ಮಾಡಿ. 2017 ಇಂದ 25 ವರೆಗೆ ಆಲ್ಮೋಸ್ಟ್ 1 ಮಾರ್ಕ್ ಗ್ಯಾರಂಟಿ ಇದೆ. ಸೆಲ್ ಕಾಂಬಿನೇಷನ್ ಆರ್ ಆಸ್ಡ್, ಆಲ್ವೇಸ್ ಚೆಕ್ ಇಫ್ ಇಟ್ ಇಸ್ ಸೀರೀಸ್ ಪ್ಯಾರಲಲ್. ಫಾರ್ಮುಲಾವನ್ನ ಅಪ್ಲೈ ಮಾಡ್ಲಿಕ್ಕೆ ಮುಂಚೆ ಸೀರೀಸ್ ಪ್ಯಾರಲಲ್ ಚೆಕ್ ಮಾಡಿ. ಪೊಟೆನ್ಶಿಯೋಮೀಟರ್ ಅಲ್ಲಿ 3 ಸ್ಟ್ಯಾಂಡರ್ಡ್ ಸೆಟಪ್ಸ್ ಇದೆ: EMF ಕಂಪ್ಯಾರಿಸನ್, ಇಂಟರ್ನಲ್ ರೆಸಿಸ್ಟೆನ್ಸ್, ಪೊಟೆನ್ಶಿಯಲ್ ಗ್ರೇಡಿಯಂಟ್. ಇದು ಎವ್ರಿ ಇಯರ್ ಕೇಳ್ತಾ ಇದ್ದಾರೆ. ಫುಲ್ ಮಾರ್ಕ್ಸ್ ಆಗ್ಬೇಕು ಅಂತ ಹೇಳಿದ್ರೆ ನೀವು ಆಲ್ಮೋಸ್ಟ್ ಇದಿಷ್ಟು ಟಾಪಿಕ್ಸ್ ಅನ್ನ ದಯವಿಟ್ಟು ಮಾಡಿ. ಹಾಟ್ಸ್ಪಾಟ್ ಅಂತ ಕೊಟ್ಟಿದ್ದೇನೆ, ಮತ್ತೆ ಮೇಲ್ಗಡೆ ಇರೋದು, ಇದ್ರ ಮೇಲೆ ತುಂಬಾ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಅದಾದ್ಮೇಲೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ಈಗ ಸೆಕೆಂಡ್ ಒನ್ ಹೋದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್. ಆಲ್ಮೋಸ್ಟ್ 4 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಇದರಲ್ಲಿ ನೋಡಿ, ಕೂಲಂಬ್ಸ್ ಲಾ ವೆರಿ ವೆರಿ ಇಂಪಾರ್ಟೆಂಟ್. ಕೂಲಂಬ್ಸ್ ಲಾ ಮತ್ತೆ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ತುಂಬಾ ತುಂಬಾ ಇಂಪಾರ್ಟೆಂಟ್. ಕೂಲಂಬ್ಸ್ ಲಾ ಅಲ್ಲಿ ನೋಡಿ 1/4πε0 Q1 Q2 ಡಿವೈಡೆಡ್ ಬೈ R² ಇದೆ ನೋಡಿ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಕೇಳ್ತಾರೆ. ಅದಾದ್ಮೇಲೆ ಇನ್ನೊಂದು ಏನಂತ ಕೇಳಿದ್ರೆ, ಇಫ್ ಡಿಸ್ಟೆನ್ಸ್ ಡಬಲ್ ಆದ್ರೆ ಫೋರ್ಸ್ ಏನಾಗುತ್ತೆ, ಮೀಡಿಯಂ ಇಂಟ್ರೊಡ್ಯೂಸ್ ಮಾಡಿದ್ರೆ ಫೋರ್ಸ್ ಏನಾಗುತ್ತೆ, ಇದು ಇಂಪಾರ್ಟೆಂಟ್. ಅದಾದ್ಮೇಲೆ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಇದೆ. ಅಂದ್ರೆ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಅಲ್ಲಿ ನೆಟ್ ಫೋರ್ಸ್ ಆನ್ ಚಾರ್ಜ್ ಡ್ಯೂ ಟು 2 ಚಾರ್ಜಸ್, ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಇಲೆಕ್ಟ್ರಿಕ್ ಫೀಲ್ಡ್ ಇದ್ರದ್ದು ಇಂಟೆನ್ಸಿಟಿ, ಎಲೆಕ್ಟ್ರಿಕ್ ಫೀಲ್ಡ್ ಡೆಫಿನೇಷನ್ ನ ಕಲ್ತ್ಕೊಳ್ಳಿ, ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾವನ್ನ ಕಲ್ತ್ಕೊಳ್ಳಿ. E is equals to F/Q. ಅದು ಬಿಟ್ರೆ E is equals to 1/4πε0 into Q divided by R². SI ಯೂನಿಟ್ ನ ಕಲ್ತ್ಕೊಳ್ಳಿ. ಎಲೆಕ್ಟ್ರಿಕ್ ಫೀಲ್ಡ್ ಇದು ವೆರಿ ಇಂಪಾರ್ಟೆಂಟ್. ದೆನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಮತ್ತೆ ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್, ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್, ಇದ್ರ ಬಗ್ಗೆ ಕಲ್ತ್ಕೊಳ್ಳಿ. ಅದು ಬಿಟ್ರೆ ಡಯಾಗ್ರಾಮ್ ಬೇಸ್ಡ್ MCQ ಅನ್ನು ಕೇಳಬಹುದು. ದೆನ್ ಎಲೆಕ್ಟ್ರಿಕ್ ಡೈಪೋಲ್ ಅಲ್ಲಿ ಡೆಫಿನೇಷನ್ ನ ಕೇಳಬಹುದು. ಡೈಪೋಲ್ ಮೊಮೆಂಟ್ P is equals to Q into 2A. ಅದಾದ್ಮೇಲೆ ಮ್ಯಾಗ್ನಿಟ್ಯೂಡ್ ಡಿವೈಡೆಡ್ ಬೈ ಡೈರೆಕ್ಷನ್ ಆಫ್ ಡೈಪೋಲ್ ಮೊಮೆಂಟ್, ಯೂನಿಟ್ ಆಫ್ ಡೈಪೋಲ್ ಮೊಮೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ದೆನ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್, ಅದರಲ್ಲಿ ನೋಡಿ E is equals to ಆನ್ ಆಕ್ಸಿಯಲ್ ಲೈನ್ ಇದೆಯಲ್ಲ 1/4πε0 2P divided by R³, ಇದು ಇಂಪಾರ್ಟೆಂಟ್. E is equals to 1/4πε0 P divided by R³, ಇದು ಕೂಡ ತುಂಬಾ ಇಂಪಾರ್ಟೆಂಟ್. ದೆನ್ ಟಾರ್ಕ್ ಆನ್ ಎಲೆಕ್ಟ್ರಿಕ್ ಡೈಪೋಲ್, ಇದನ್ನು ಕ್ವಶನ್ ಕೇಳಿದ್ದಾರೆ. ಟಾರ್ಕ್ ಅದರಲ್ಲಿ ಟಾರ್ಕ್ ಇಸ್ ಈಕ್ವಲ್ಸ್ ಟು PE sin θ. 0 ಟಾರ್ಕಿಗೆ ಕಂಡೀಷನ್ ಏನು, ಮ್ಯಾಕ್ಸಿಮಮ್ ಟಾರ್ಕಿಗೆ ಕಂಡೀಷನ್ ಏನು, ಇದು ಇಂಪಾರ್ಟೆಂಟ್. 0 ಡಿಗ್ರಿ, 90 ಡಿಗ್ರಿ, 180 ಡಿಗ್ರಿ, ಇದು ತುಂಬಾ ಇಂಪಾರ್ಟೆಂಟ್. ಎಲೆಕ್ಟ್ರಿಕ್ ಫ್ಲಕ್ಸ್ ಮೇಲೆ ಕ್ವಶನ್ ಕೇಳಿದ್ದಾರೆ. Phi is equals to EA cos θ. ಇದರಲ್ಲೂ ಕೂಡ ನೀವು ಫ್ಲಕ್ಸ್ ಎಟ್ 0 ಡಿಗ್ರಿ, ಫ್ಲಕ್ಸ್ ಎಟ್ 90 ಡಿಗ್ರಿ, ಡೈರೆಕ್ಟ್ ಫಾರ್ಮುಲಾ ಬೇಸ್ಡ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಅದಾದ್ಮೇಲೆ ಗಾಸಸ್ ಲಾ ಮತ್ತೆ ಅದರ ಅಪ್ಲಿಕೇಶನ್ ಇದರಲ್ಲಿ ಕೇಳಿದ್ದಾರೆ, ಸರಿನಾ? ತುಂಬಾ ಇಂಪಾರ್ಟೆಂಟ್. ದೆನ್ ಇಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಮೇಲೆ ಕ್ವಶನ್ ಕೇಳಿದ್ದಾರೆ, ಮಸ್ಟ್ ಸ್ಟಡಿ ನೀವು. ಇದರಲ್ಲಿ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಕಂಡಕ್ಟರ್ 0, ಚಾರ್ಜ್ ರಿಸೈಡ್ಸ್ ಆನ್ ಔಟರ್ ಸರ್ಫೇಸ್, ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್. ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತ ಕೇಳಿದ್ರೆ ಕೂಲಂಬ್ಸ್ ಲಾ, ಅದು ಆಲ್ರೆಡಿ ಅದರಲ್ಲಿ ಹೇಳಿದ್ದೇನೆ. ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ವೆರಿ ವೆರಿ ಇಂಪಾರ್ಟೆಂಟ್. ಎಲೆಕ್ಟ್ರಿಕ್ ಡೈಪೋಲ್ ವೆರಿ ವೆರಿ ಇಂಪಾರ್ಟೆಂಟ್. ಡೈಪೋಲ್ ಫೀಲ್ಡ್ ಇಂಪಾರ್ಟೆಂಟ್. ಎಲೆಕ್ಟ್ರಿಕ್ ಫ್ಲಕ್ಸ್ ಇಂಪಾರ್ಟೆಂಟ್. ಗಾಸಸ್ ಲಾ ಇಂಪಾರ್ಟೆಂಟ್. ಅಪ್ಲಿಕೇಶನ್ ಆಫ್ ಗಾಸಸ್ ಲಾ ಇಂಪಾರ್ಟೆಂಟ್. ಟಾರ್ಕ್ ಆನ್ ಡೈಪೋಲ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದೆಲ್ಲದನ್ನು ಕಲ್ತ್ಕೊಳ್ಳಿ. ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಅಲ್ಲಿ ಒಂದು. ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಆಲ್ಮೋಸ್ಟ್ ಒಂದು 4 to 5 ಮಾರ್ಕ್ಸ್ ಬರುತ್ತೆ. ಓಕೆ,
ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಇದರಲ್ಲಿ ನೋಡಿ ಲಾರೆಂಟ್ಸ್ ಫೋರ್ಸ್ ತುಂಬಾ ಇಂಪಾರ್ಟೆಂಟ್. ಓಕೆ, ಅದಾದ್ಮೇಲೆ ಚಾರ್ಜಡ್ ಪಾರ್ಟಿಕಲ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್, ಇದು ತುಂಬಾ ಇಂಪಾರ್ಟೆಂಟ್, ಚಾರ್ಜಡ್ ಪಾರ್ಟಿಕಲ್. ದೆನ್ ಸೈಕ್ಲೋಟ್ರಾನ್, ಇದು ಇಂಪಾರ್ಟೆಂಟ್. ದೆನ್ ಫೋರ್ಸ್ ಆನ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಮೇಲೆ ಫೋರ್ಸ್, ಮೂವಿಂಗ್ ಚಾರ್ಜಸ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್, ಅದು ಇಂಪಾರ್ಟೆಂಟ್. ಫೋರ್ಸ್ ಬಿಟ್ವೀನ್ ಟು ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್, ಅದು ಇಂಪಾರ್ಟೆಂಟ್. ಬಯೋಟ್ ಸಾವರ್ಟ್ಸ್ ಲಾ, ಇಂಪಾರ್ಟೆಂಟ್. ಓಕೆ, ಸೊ ಇದನ್ನ ನಾನು ನನ್ನ ಇದರಲ್ಲಿ ಯಾವುದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೇನೆ. ಇದರಲ್ಲಿ ನಾನು ಟೋಟಲ್ ಆಗಿ 14 ಚಾಪ್ಟರ್ಸ್ ಅನ್ನ ತಗೊಂಡಿದ್ದೇನೆ. ದಯವಿಟ್ಟು ನೀವು 14 ಚಾಪ್ಟರ್ಸ್ ಹೋಗ್ಬೇಡಿ. ನಾನು ಹೇಳೋದು ಒಂದು ಇದರಲ್ಲಿ ನೋಡಿ 6 + 4 10, 14, 18, 21, 24, 24, 26, 28, 30, ಅಟ್ಲೀಸ್ಟ್ ಈ 8 to 9 ಚಾಪ್ಟರ್ಸ್ ಅನ್ನ ದಯವಿಟ್ಟು ಮಾಡ್ಕೊಳ್ಳಿ. 8 to 9 ಚಾಪ್ಟರ್ಸ್ ಅನ್ನ ದಯವಿಟ್ಟು ಇದಿಷ್ಟು ಟಾಪಿಕ್ ಅನ್ನ ಫಸ್ಟ್ ಮಾಡ್ಕೊಳ್ಳಿ. ಪ್ರೀವಿಯಸ್ ಇಯರ್ಲಿ ರಿಪೀಟ್ ಆಗಿರೋ ಟಾಪಿಕ್ಸ್ ಅನ್ನ ಫಸ್ಟ್ ಮಾಡಿ. ಓಕೆ, ಇದು ಫಿಸಿಕ್ಸ್, ಇದು HTML ಫೈಲ್ ನೀವು ಬ್ರೌಸರ್ ಅಲ್ಲೇ ಓಪನ್ ಮಾಡಬೇಕು. ದಯವಿಟ್ಟು ಬ್ರೌಸರ್ ಅಲ್ಲೇ ಓಪನ್ ಮಾಡಿ. ಗೂಗಲ್ ಕ್ರೋಮ್ ಆಗಿರ್ಬೋದು, ಎಕ್ಸ್ಪ್ಲೋರರ್ ಆಗಿರ್ಬೋದು, ಈ ಟಾಪಿಕ್ಸ್ ಗಳನ್ನ ದಯವಿಟ್ಟು ಮಾಡಿ. ವೆರಿ ಇಂಪಾರ್ಟೆಂಟ್. ಇದನ್ನ ನಾನು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೇನೆ. ಯಾರು ಇನ್ನೂ ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗಿ. ಓಕೆ, ಸೊ ಇದಿಷ್ಟನ್ನು ಹೇಳಲಿಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ನೀವು ಗ್ರೂಪಿಗೆ ಜಾಯ್ನ್ ಆಗಿ. 14 ಚಾಪ್ಟರ್ಸ್ ಅನ್ನ ಕೊಟ್ಟಿದ್ದೇನೆ. 12 ಚಾಪ್ಟರ್ಸ್ ಅನ್ನ ಕೊಟ್ಟಿದ್ದೇನೆ. ಇದರಲ್ಲಿ ನಮ್ದು ಸೆಕೆಂಡ್ PUC ಎಲ್ಲ ಚಾಪ್ಟರ್ ಕವರ್ ಆಗಿದೆ. 1 ಮಾರ್ಕ್ಸ್ ಇದು ಕೂಡ ಕವರ್ ಆಗಿದೆ. ಇದರಲ್ಲಿ ನೋಡಿ 3 to 4 ಕ್ವಶನ್ ಏನಂತ ಕೇಳಿದ್ರೆ ಕೆಲವೊಂದಿಷ್ಟು ನಾನು ಕಂಬೈನ್ ಮಾಡಿದ್ದೇನೆ ಅದಕ್ಕೋಸ್ಕರ. ಓಕೆ, ಸೊ ದಯವಿಟ್ಟು ಜಾಯ್ನ್ ಆಗಿ. ಇದರಲ್ಲಿ ಲಿಂಕ್ ಅನ್ನ ಶೇರ್ ಮಾಡ್ತೇನೆ. ಓಕೆ, ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇದೇ ರೀತಿ ಮ್ಯಾಥ್ಸ್ ಇದು ಕಳಿಸ್ತೇನೆ, ಕೆಮಿಸ್ಟ್ರಿ ಇದು ಕಳಿಸ್ತೇನೆ. ಇವತ್ತು ಸಂಜೆ ಫಿಸಿಕ್ಸ್ ಇದು ಮಾಕ್ ಟೆಸ್ಟ್ ಆಫ್ಟರ್ 8:30 ಗ್ರೂಪ್ ಅಲ್ಲಿ ಶೇರ್ ಮಾಡ್ತೇನೆ. ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.